ಸೂರರಿಗೆ ಬಡವ ನೀನು ಬಂದೇ ಬರ್ತಿ ದಾನವಂತನವನ್ನು ಇಲ್ಲಿಯ ತನಕ ನಿರ್ಮೂಲನೆಯುತ್ತ ಮುಂದುವರೆದ ನಿನ್ನನ್ನು ಒಮ್ಮೆ ನೋಡಬೇಕು, ನಿನ್ಗೆ ಅದು ಪಡಿಬೇಕು ಅಂತ ಒಂದು ಆಶೆ ಇತ್ತು. ಅವಕಾಶ ಸಿಕ್ಕಿದೆ. ಈಗ ನಿನ್ನನ್ನು ನಾನು ಹೇಳುವುದೊಂದೇ, ಬಂದ ಹಾಗೆ ಯೋಚನೆ ಮಾಡದೆ ಬಂದದ್ದು ತಪ್ಪಾಯ್ತು ಅಂತ ಒಪ್ಪಿಕೊಂಡು ಹಿಂದೆ ಹೋದಿಯೋ ನಿನ್ನನ್ನು ಇಲ್ಲಿ ಉಳಿಸಿಕೊಡ್ತಾರೆ, ನಿನಗೆ ಗೌರವ ಕೊಡ್ತಾರೆ. ಇಲ್ಲ ತಿರುಗಿಸಿ ತಲೆಗೆ ಅಲ್ಲ ಬೇಕಂತಿಲ್ಲ ನನಗೆ. ಹುಟ್ಟಿನಲ್ಲಿ ಗುಟ್ಟೇನೆಂಬುದನ್ನು ತಿಳಿಯದಂತ ನೀನು ದಾರಿ ಬದಿಯಲ್ಲಿ ಬಿದ್ದಿದ್ದಾಗಲೂ ಅಮ್ಮನಿಗಾಗಿ ಅರ್ಥವ ದಿಕ್ಕು ಕಾಣದ ಹೊತ್ತಿನಲ್ಲಿ ದಿಕ್ಕನ್ನು ಹುಡುಕಿದವ ನೀನು. ಜೀವನದಲ್ಲಿ ಸಾಧಿಸಿದೆಯಾ ಅಂತ ಕೇಳಿದೆ. ಸಾಧನೆಯ ಮೆಟ್ಟಲು ಅದೆಷ್ಟೋ ದೊಡ್ಡದಾಗಿತ್ತು. ಆದ್ರೆ ನೀನು ಸಾಧಿಸಿದ್ರಲ್ಲಿ ಧರ್ಮವನ್ನು ಉಳಿಸಬೇಕಾಗಿತ್ತು. ಅಧರ್ಮವನ್ನು ಮಾಡ್ತಾ ಅಧರ್ಮದ ತಾಂಡವನ್ನು ಆಡ್ತಾ ನೀನು ಮುಂದುವರಿಯುತ್ತೀಯ. ನಾನು ಯಾರು ಅಂತ ಹೇಳಿದ್ರೆ ಗೊತ್ತುಂಟ? ತಿಳಿದಿದೆ. ಅಸುರ ಕುಲ ಕುಟಾರಕ ಹೇಳಿಕೊಳ್ಳುತ್ತೀಯಂತೆ. ನೀನು ಬಿಡು. ನಿನ್ನಿಕ್ಕಿಂತ ಮೊದಲು ಬಂದವರನ್ನು ಕೊಂದಿದ್ದೇನೆ, ಈಗ ಬಂದವರನ್ನು ಕೊಲ್ತೇನೆ ಎಂಬ ಆತ್ಮವಿಶ್ವಾಸದಿಂದಲೇ ಬಂದಿದ್ದೇನೆ. ಒಳ್ಳೆಯ ಮಾತಲ್ಲಿ ಹೇಳ್ತೇನೆ, ಸ್ವರ್ಗವನ್ನು ಬಿಡು, ಆಮೇಲೆ ನಡಿ.
ಬೆನ್ನಿಗೆ ಬಿಟ್ಟು ಕಾಣಿಸ್ತಾಳಲ್ಲ. ನನ್ನ ಲಕ್ಷ್ಮಿ ಹೇಳ್ತಾಳು, ನನ್ನ ಅಕ್ಕನ ಚಂದ. ಅದರಿಂದ ಹೆಂಡತಿ ಅಲ್ವಾ? ನನ್ನ ಹೆಂಡತಿಗೆ ಯಾವ ರೀತಿಯಲ್ಲಿದ್ದು ಗಂಡ ಚಂದ ಕಾಣ್ತಾನೆ. ನನ್ನ ಹೆಂಡತಿಗಳನ್ನು ಚಂದ ಕಾಣುತ್ತೇನೆ. ಈ ಮುಸುಡು ಅದು ನೀವೇ ಹೇಳೋದಲ್ವಾ? ನನ್ನ ಹೆಂಡತಿ ಅಮ್ಮ ಲೋಕದ ರೂಢಿ ಹಾಗೆ. ನಮ್ಮ ಹೆಂಡತಿ ಯಾರು? ನಮ್ಮ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ಅಂತ ಹೇಳು. ನಮ್ಮ ಹೆಂಡತಿ ಅಂತ ಅಲ್ಲ. ಯಾರಿಗೆ ಹೇಳುದ ನೀನು? ನಿನ್ನವಳಿಗೆ ನಾನು ಹಾಗೆ ಹೇಳ್ಬೋದಾ? ಹಾಗೆ ಆಗುವುದಿಲ್ಲ. ಮತ್ತೆ ನಿನಗಾಗುವುದಿಲ್ಲ. ನನ್ನವಳು ಜಗತ್ತಿನ ತಾಯಿ. ಹಾ, ನಿನ್ನವಳು ಜಗತ್ತಿಗೆ ತಾಯಿ ಅಲ್ಲ. ಅವಳು ಜಗತ್ತಿಗೆ ತಾಯಿ ಆಗ್ಬೇಕು ಅಂತಿಲ್ಲ. ನನ್ನ ಮಕ್ಕಳಿಗೆ ನನ್ನ ತಾಯಿ ಆದ್ರೆ ಸಾಕು. ಮಕ್ಕಳಾದ್ರೆ ನಮ್ಗೆ ಅಂತದ್ದೆಲ್ಲ ಬೇಡ. ಮಕ್ಕಳಾದ್ರಲ್ಲ. ಆದ್ರೆ ಅಂತ ಆಗ್ತದೆ. ಇನ್ನಂತದ್ದು ಹುಟ್ಟಿದ್ರೆ ಊರಿಗೆ ಬರಬಾರೆ. ನಮ್ಮಂತವರೇ ಇಲ್ಲಿಗೆ ಬೇಕಾದ್ದನ್ನು ಸಾಧಿಸಿಕೊಳ್ತಾರೆ. ಗೊತ್ತಾ ನಿಮ್ಗೆ? ಚಕ್ರವನ್ನು ಸಲಕೊಂಡಿದ್ದೇನೆ. ಪೂರ್ಣ ಪ್ರಮಾಣವ ಯಾವುದು? ನಮ್ಮದೇನಿದ್ರು ಪೂರ್ಣ ಪ್ರಮಾಣ ಆಗುತ್ತದೆ. ಸ್ವಲ್ಪ ಕಾಯ್ಬೇಕಷ್ಟೇ ನೀವು. ನಮ್ಮದು ಹೇಗೂ ಬೆಳೀತಾ ಉಂಟು. ನಿಮ್ಮದೇನು ಕಾಣಿಸದ ಹಾಗೆ ಮಾಡುತ್ತೇವೆ. ಕೆಲವಾದೃಷ್ಟ ನಾವು ಕಾಣಿಸುವ ಬಗ್ಗೆ ಚಿಂತಿಸುವುದಿಲ್ಲ. ಮತ್ತೆ ಇನ್ನು ಕಾಣಿಸಿದ್ರೆ ಕಾಣಿಸಿಲ್ಲ, ಅದಕ್ಕೆ ನಾವು ಕಾಣುವಷ್ಟು ಕಾಣುವವರು ಕಂಡಾಗಿದೆ ನಮ್ಮ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಈಗ ನಿನ್ನ ಕೈಯಲ್ಲಿ ಚಂದ ಕಾಣುದು ಹೇಗೆ? ನೀನು ಈ ಚಕ್ರ ತಿರುಗಿದಾಗ ಮಾತ್ರ. ಇಲ್ಲಪ್ಪ, ಮತ್ತೆ ಅವನಿಗೆ ಹೆಸರು ಬಂದದ್ದು ನನ್ನಿಂದ. ಹೇಗೆ? ಇಲ್ಲದಿದ್ರೆ ಅವರಿಗೆ ದೊಡ್ಡ ಹೆಸರು. ಎಂತ ಹೆಸರು ಬಂದಿದೆ? ಚಕ್ರಧಾರಿ ಅಂತ ಹೇಳಿ ಬಂದದ್ದು ಹೆಸರು ಬಂದದ್ದು ನನ್ನಿಂದ. ಅವ ಚಕ್ರ ಇಲ್ಲದೆ ನಿನ್ನ ನೀನ್ ದಾರಿ ಮಾತ್ರ. ನೀನ್ ಹಿಡಿದ್ರೆ ಏನಾಗ್ತದೆ? ನಿನ್ನದು ದಾರಿ ಮಾತ್ರ. ಅಲ್ಲ, ನೀನು ಇಲ್ಲದಿತ್ತು ನೀನು ದಾರಿ ಮಾತ್ರ. ನೀನೀಗ ಈಗ ಚಕ್ರವನ್ನು ಹಿಡಿದಿದ್ದಾರೆ. ಹೌದೇನೋ? ಚಕ್ರ ಬೇತಾಳದ ಹಾಗೆ ನಿಂತಿದ್ದಾನೆ ಮತ್ತು ಮಾತಾಡ್ತಾನೆ. ಎಂತದ ಬೇತಾಳ? ಅಲ್ಲ, ನೋಡು ನೋಡು ಚಂದ. ನಿನಗೆ ಮಸಾಲ ಒಳಗಿಂದ ಉಂಟು. ಅದನ್ನು ತೋರ್ಪಡಿಸುವುದಕ್ಕೆ ಅವಕಾಶ ಇಲ್ಲದವನೇ ನಾನು. ಅರ್ಥ ಆಯ್ತಾ? ನೀನು ಚಕ್ರ ಹಿಡಿದಿರಿ, ನಾನು ಚಕ್ರ ಹಿಡಿದ್ರೆ ಚಕ್ರಧಾರಿ. ನೀನು ಚಕ್ರ ಹಿಡಿದು ನಮ್ಮವರಲ್ಲಿ ಕೇಳು ಹೇಗೆ ಕಾಣ್ತಾ ಇದ್ದಾರೆ. ಹಾಗೆ ಜನವೇ ಹೇಳ್ಬೇಕು. ನಮ್ಮವರು ಇಲ್ಲಿಯವರಲ್ಲಿ ಕೇಳು, ಎಲ್ಲ ನಮ್ಮವರೇ. ನಿಮ್ಮ ಹತ್ರ ನಾನು ಶೋಣಿತಾ ಪಟ್ಟಣ ಇವನ ಬಂಗಾಳ ಭೇದ ಮಾಡಬೇಡ. ಶೋಣಿತಾ ಪಟ್ಟಣ ನಮ್ಮವರು. ನೋಡು, ನಮ್ಮ ರಕ್ಕಸ ಮಕ್ಕಳು ಕಣ್ಣು ಕೆಂಪಗೆ 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 ಮಾಡಿ ನೋಡ್ತಾ ಇರೋದು ಯಾಕೆ? ಅವರ ನಿದ್ದೆ ಹಾಳಾಗಿದೆ. ಸಂಕತ್ವವನ್ನು ಕಿವಿಗೆ ಅಪ್ಪಳಿಸಿದಾಗ ಕೆಲವರೆಲ್ಲ ಎದ್ದು ಬಂದಿದ್ದಾರೆ. ಸಿಕ್ಕಿದ್ದನ್ನು ಹಿಡ್ಕೊಂಡು ಬಂದಿದ್ದಾರೆ. ಈಗ ಒಂದು ಕನಸನ್ನೇ ಮಾಡಿದ್ರೆ ಸಾಕು. ಹೇಗೆ ಸಾಧ್ಯವಾದ್ರೆ ನಿನ್ನದು ಮುಗಿಯಿತು. ಅಲ್ಲಿಂದ ಹೇಳ್ಬೇಕು. ನಮ್ಮ ನೋಡು, ರಕ್ಕಸ ಹೆಂಗಸರು ನೋಡು, ರಾಕ್ಷಸ ಆ ದೇವತೆಗಳನ್ನು ಹೆಂಗಸರು ರಕ್ಕಸರು. ನಮ್ಮ ಶೋಣಿತಕ್ಕೆ ಬಂದು ನಮ್ಮ ದೇವತೆಗಳ ವಿರುದ್ಧ ಅಲ್ಲ, ನೀವು ನಮ್ಮ ದೇವತೆಗಳು ನೋಡಿ ಮೊಪ್ಪೆ ಹೊಡಿಬೇಡಿ. ನಮ್ಮ ದೇವತೆಗಳ ಜಾಗ್ರತೆ. ಜೋರಾಗಿ ಹೇಳಿ, ನಮ್ಮ ದೇವತೆಗಳಲ್ವಾ? ಮತಾಂತರ ಮಾಡ್ತೀಯ. ಈಗ ಬಂದಿದ್ಯಲ್ಲ, ನಿನ್ನ ಬೆನ್ನಿಗೆ ಬಂದು ನಿನ್ನನ್ನು ನಮ್ಮಲ್ಲಿಗೆ ಸೇರಿಸಿಕೊಳ್ತೇನೆ. ಜಾಗ್ರತೆ. ಎಲ್ಲ ಕೆಟ್ಟವನೇ. ನೀನದೆಂತದ ಬೆಕ್ಕು ತಿಂದು ನಗಾಡಿದ ದುಡ್ಡಿಗೆ ಸೀಳ್ತದೆ. ಎಂತದ ಅಳು ಬರುವುದಿಲ್ಲ? ನೀನು ಅಳುವುದೇ ಅಲ್ವಾ? ನಿನಗೆ ಅಳು ಬರುವ ಹಾಗೆ ಮಾಡ್ತೇನೆ. ನಿನ್ನ ಕಣ್ಣುಗಳಲ್ಲಿ ಕಣ್ಣೀರ ಧಾರೆಯನ್ನು ಸುರಿಸ್ತೇನೆ. ಇಲ್ಲಿವರೆಗೆ ನೀನು ಅಳ್ಳಿಲ್ವಲ್ಲ? ನೋಡು, ಇವತ್ತು ಅಳುವ ಹಾಗೆ ಮಾಡ್ತೇನೆ. ನೋಡು, ನನ್ನ ದೇಹ ಬೆವರುವುದಿಲ್ಲ. ಈಗ ನನಗೆ ದುಃಖ ಬರುವುದಿಲ್ಲ. ಇವತ್ತು ದುಃಖ ಬರುವ ಹಾಗೆ ಮಾಡ್ತೇನೆ. ಖಂಡಿತ ದುಃಖ ಬರುವ ಹಾಗೆ ಮಾಡಿ. ನಿನ್ನ ಕಣ್ಣುಗಳಿಂದ ಅಷ್ಟು ಧಾರೆ ಕೆಳಗೆ ಇಳಿಯಬೇಕು. ಅಷ್ಟು ದುಃಖ ಭರಿಸ್ತೇನೆ. ಕೈಯ ಚಕ್ರವನ್ನು ಸೆಳೆಕೊಂಡಿದ್ದೇನೆ. ಚಕ್ರ ಸೆಳೆಕೊಂಡ ಮೇಲೆ ನನಗೆ ಸ್ವಲ್ಪ ನಿದ್ದೆ ಬರ್ತದೆ. ಈಗ ನೀವೆಲ್ಲ ಹೋಗಿ ಚಕ್ರ ಕೊಂಡೋಗಿ ಇವತ್ತು ಮೂಲೆಯಲ್ಲಿ ಹಾಕ್ಬೇಡ. ಅವರಿಗೆ ಯಾಕೆ ನೀವೆಲ್ಲ ಹೋಗಿ ಮಲಗಿ ನಿದ್ದೆ ಹಾಳು ಮಾಡಿಕೊಡಿಬೇಡಿ. ನಮ್ಮವರೆಲ್ಲ ನಿದ್ದೆಯಿಂದ ಕೆಟ್ಟದ್ದು ಹೋಯ್ತು. ಇನ್ನು ನೀವು ನನ್ನ ಊರಿಗೆ ಬಂದು ನನ್ನವರಿಗೆಲ್ಲ ಬೇಡ ಬೇಡದ್ದನ್ನೆಲ್ಲ ಹೇಳಿಕೊಟ್ಟು ಅವಳ ತಲೆಯನ್ನು ತಿರುಗಿಸ್ತಾ ಇರ್ತ. ಏ ಕಪಟಿ, ಏ ಕಲಿಯ, ಕೆಲವು ದುಷ್ಟ, ಏನು ಮಾತಾಡ್ತಿ? ಚಕ್ರ ಸೆಳೆಕೊಂಡ ಮೇಲೆ ನೀನು ಅಪೂರ್ಣರಾಗಿದ್ದಿ. ನಗು ಬರುತ್ತಿದೆ. ಈಗ ನೀನು ಅಳುವ ಒಂದು ಸಂದರ್ಭ ನಾನು ನೋಡಬೇಕು. ಈಗ ನನ್ನ ಆಚಾರ್ಯ ಇದ್ದಾರಲ್ಲ, ಶುಕ್ರಾಚಾರ್ಯರು, ಅವರಲ್ಲಿ ಹೋಗಿ ನಾನು ಮಾತಾಡ್ಲಿಕ್ಕೆ ಏನಂತ ಕೂತ್ಕೊಂಡು ಸ್ವಲ್ಪ ಅವರೊಟ್ಟಿಗೆ ಕೂತ್ಕೊಂಡು ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ತಪ್ಪು ತಿಳಿಬೇಡ. ಗೊತ್ತಾಯ್ತು. ನಮ್ಮ ಗುರುಗಳೊಟ್ಟಿಗೆ ಶುಕ್ರಾಚಾರ್ಯ ನಮ್ಮ ಆಚಾರ್ಯರೊಂದಿಗೆ ನಾನು ಹೋಗಿ ಕೂತ್ಕೊಳ್ಳುವುದು ಇದೆಂತದ್ದು. ನಾವು ಆಚಾರ್ಯರೊಂದಿಗೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಮಾತಾಡ್ಲಿಕ್ಕೆ ಉಂಟು. ಮತ್ತೆ ಈ ಚಕ್ರದ ವಿಚಾರವಾಗಿ, ನನ್ನ ಪರಾಕ್ರಮದ ಬಗ್ಗೆ, ನಾನು ಏರಿದ ಎತ್ತರದ ಬಗ್ಗೆ ಆಚಾರ್ಯರೊಂದಿಗೆ ಸಂತಸ ಉಂಟು. ಅವ್ರಿಗೆ ಮಾತಾಡ್ಲಿಕ್ಕೆ ಉಂಟು. ನೀನು ಅಲ್ಲಿ ಬಂದು ನಾವು ಹೋದಾಗ ನಮ್ಮದನ್ನು ಆ ಮಾತುಕತೆಯನ್ನು ಹಾಳು ಮಾಡಬೇಡ. ಶಂಖಧ್ವನಿ ಮೊಳಗಿಸಿದೆ. ನಿನ್ನ ಶಂಖವನ್ನು ಅಡಿಕೆ ಸುತ್ತದೆ.
ನಿನ್ನ ಶಂಕವನ್ನು ಕಾಲನಿಗೆ ಹಾಕಿ ಅರ್ಥ ಆಯ್ತಲ್ಲ ನಿನಗೆ? ನನಗೆ ನಿದ್ದೆ ಬರ್ತದೆ, ಯಾರು ಕೂತ್ಕೊಳ್ಬೇಡಿ, ನಿದ್ದೆ ಹಾಳು ಮಾಡ್ಕೊಳ್ಬೇಡಿ, ಹೋಗಿ ಮಲಗಿ. ನಿದ್ದೆ ಬಿದ್ರೆ ಮುದ್ದೆ ಶಬ್ದ ಶಬ್ದ ಮಾಡಿದೆ. ನನಗೆ ಆಯಾಸ ಆಗಿದೆ, ನಾನು ಆಚೆ ಸ್ವಲ್ಪ ಮಾತಾಡಬೇಕು. ಇದ್ದೀರಲ್ಲ, ಶುರು ಮಾಡುವ ನಾವು. ಸೋತುಂಟ ನಿಮ್ಗೆ ಮಾತಾಡಬಹುದಾ? ಇದ್ದಾರಲ್ಲ, ನಾನು ಮಾತಾಡ್ತೇನೆ. ಏನು ಮಾಡಿ ಬಿಟ್ಟ ಬಿಡಿಯು ಕಾಲ ಬದಿಗೆ ಬರಬಲಿತು ಕಾಲ ಕಿಟ್ಟಿಸಿ ಬಿಟ್ಟ ಲೋಕ ಎಲ್ಲರೂ ಹೇಳುತ್ತಾರೆ ವಿಧಿಯಾಟವನ್ನು ಬಲ್ಲವರಾರು. ವಿಧಿಯ ಸಂಕಲ್ಪ ಹೀಗಿರಬೇಕು, ಇಲ್ಲದಿದ್ರೆ ವಿಳಾಸ ಇಲ್ಲದ ಈತ ನಾನೇ ಎಲ್ಲ ಅಂತ ಹೇಳಿಕೊಂಡು ಸ್ವರ್ಗವನ್ನೇ ಏರಿದ ಕ್ಷಣವೇ ನಾನೇ ಎಲ್ಲ ಅಂತೇಳಿ ಹೇಳ್ತಾನೆ ಅಂತೇಳಿ ಆದ್ರೆ ಮಂದ ಬುದ್ಧಿಯವ ಈತ. ಹತ್ತಿರ ಬಂತು ಇವನ ಸಾವು. ಅದನ್ನು ಯಾರು ಇಷ್ಟದವರೆಗೆ ಉಳಿಸಿದ್ಯಾರು? ಬ್ರಹ್ಮ ಕೊಟ್ಟ ವರದಿಂದ ಎಲ್ಲ ಹಾಳು ಮಾಡಿಬಿಟ್ಟ. ಅವ ಕೊಡುವಂತ ವರದಿಂದ ಆಗುವುದೇ ಇಷ್ಟು. ಆದ್ರೆ ಅವನ ವರದ ಫಲವನ್ನು ಉಳಿಸಬೇಕಾದ್ದು ನನ್ನ ಧರ್ಮ. ವರ ಕೊಡ್ತಾನವ, ಅದನ್ನು ಉಳಿಸಿಕೊಡ್ಬೇಕಾದ್ದು ನನ್ನ ಧರ್ಮ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳಾಗಲೇಬೇಕು. ದಾರಿಗಾಸುರನ ಬಗ್ಗೆ ಎಣಿಸಿದಾಗ ಆತನಾಡಿದ ಮಾತಿನಲ್ಲಿ ಮತ್ತೊಂದು ಸತ್ವ ಇದೆ, ತತ್ವ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಧರ್ಮದ ಬಗ್ಗೆ ಕೇಳಿದಾಗ ಮನಸ್ಸಿಗೆ ನೋವಾಗ್ತಾ ಇದೆ. ಶ್ರೀಹತ್ಯೆ, ಗೋಹತ್ಯೆ, ಬ್ರಾಹ್ಮಣರಿಗೆ ಕಷ್ಟ, ಯಾಗ ಯಜನಾದಿಗಳನ್ನು ಕಲಿಸ್ತಾ ಇದ್ದಾರೆ. ಇಂಥ ದುಷ್ಟ ಪ್ರವೃತ್ತಿಯನ್ನು ಎಣಿಸಿದಾಗ ಕಣ್ಣೀರು ಬರ್ತಾ ಇದೆ. ಏನು ಮಾಡಿ ಬರುವಂತಹ ಕಣ್ಣೀರನ್ನು ಭೂಮಿಗೆ ಬಿಡುವುದಲ್ಲ, ತಡೆದು ನನ್ನ ಜಂಗೆಯ ಮೇಲೆ